ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಸನತ್ ಸುಜಾತೀಯ 5ನೇ ಅಧ್ಯಾಯ. ಇದರಿಂದ ಯೋಗ ಪ್ರಧಾನವಾದ ಬ್ರಹ್ಮವಿದ್ಯೆಯ ಪ್ರತಿಪಾದನೆ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡ್ವಿ. ಏನ್ ತಿಳ್ಕೊಂಡ್ವಿ ಅಂತಂದ್ರೆ, ಒಬ್ಬ ಮಿತ್ರನ ಒಂದು ಗುಣಗಳು ಏನಿರಬೇಕು, 6 ಗುಣಗಳಿರಬೇಕು ಅಂತಂದ್ಬಿಟ್ಟು ತಿಳ್ಕೊಂಡ್ವಿ. ಅದು ಯಾವ್ದು ಅಂತ ಡೀಟೇಲ್ ಆಗಿ. ಆಮೇಲೆ ಯಾರಿಗೆ ವೈರಾಗ್ಯ ಇರೋದಿಲ್ವೋ ಅಂಥವರಿಗೆ ಏನೋ ಒಂದು ಕಾಮನೆಯನ್ನ ಇಟ್ಕೊಂಡು ಸಾಧನೆ ಮಾಡ್ತಾರಲ್ಲ, ಅವರಿಗೆ ಈ ಒಂದು ಐಹಿಕ ಪ್ರಪಂಚದಲ್ಲಿ ದಿವ್ಯಲೋಕಗಳು ಸಿಗಬಹುದೇ ಹೊರತು ಅವರಿಗೆ ಮುಕ್ತಿ ಅನ್ನೋದು ಸಿಗೋದಿಲ್ಲ, ಪರಮಧಾಮ ಅನ್ನೋದು ಸಿಗೋದಿಲ್ಲ ಅನ್ನೋದು ಕೂಡ ತಿಳ್ಕೊಂಡ್ವಿ. ಆಮೇಲೆ ಯಾರು ಸಕಾಮದಿಂದ ಕೆಲಸಗಳನ್ನ ಮಾಡ್ತಾರೋ, ಸಕಾಮನೆಯನ್ನ ಇಟ್ಕೊಂಡು ಸಂಕಲ್ಪರಹಿತವಾಗಿ ಯಾರು ಕೆಲಸಗಳನ್ನ ಮಾಡ್ತಾನೋ ಅವನಿಗಿಂತ ನಿಷ್ಕಾಮದಿಂದ ಕೆಲಸಗಳನ್ನ ಮಾಡ್ತಾನಲ್ಲ ಅವನ ಸ್ಥಿತಿ ಎತ್ತರವಾಗಿರುತ್ತೆ. ಆದ್ರೆ ಇವರಿಬ್ಬರಿಗಿಂತ ಬ್ರಹ್ಮವೇತ್ತನ ಸ್ಥಿತಿ ಅಂದ್ರೆ ಯಾರು ಭಗವಂತನನ್ನ ತಿಳ್ಕೊಂಡಿರ್ತಾನೋ ಅವನ ಸ್ಥಿತಿ ವಿಶಿಷ್ಟವಾಗಿರತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಇದಲ್ಲದೆ ಇನ್ನೊಂದು ವಿಷಯವನ್ನ ನಾನು ನಿನಗೆ ತಿಳಿಸ್ತೀನಿ ಕೇಳು ಅಂತಂದ್ಬಿಟ್ಟು. ಏನು ಅಂತಂದ್ರೆ, ಈ ಮಹತ್ವಪೂರ್ಣವಾದಂತಹ ಶಾಸ್ತ್ರ ಇದೆಯಲ್ಲ, ಇದು ಪರಮ ಯಶರೂಪವಾದಂತಹ ಪರಮಾತ್ಮನ ಪ್ರಾಪ್ತಿಯನ್ನ ಮಾಡಿಸುವಂಥದ್ದು. ಇದನ್ನ ಅವಶ್ಯಕವಾಗಿ ಶಿಷ್ಯರಿಗೆ ಹೇಳ್ಕೊಡ್ಬೇಕು. ಯಾಕೆ ಅಂತಂದ್ರೆ ಅದು ನಮಗೆ ಪರಮ ಯಶಸ್ಸನ್ನ ಕೊಡುವಂಥದ್ದು ಅಥವಾ ಪರಮಾತ್ಮನ ಪ್ರಾಪ್ತಿಯನ್ನ ಮಾಡಿಸುವಂಥದ್ದು. ಅದಕ್ಕೋಸ್ಕರ ಅದನ್ನ ಹೇಳ್ಕೊಡ್ಬೇಕು, ಈ ವಿಶಿಷ್ಟ ಶಾಸ್ತ್ರ ಜ್ಞಾನವನ್ನ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಪರಮಾತ್ಮನಿಂದ ಭಿನ್ನವಾದಂತಹ ಈ ಎಲ್ಲ ದೃಶ್ಯ ಪ್ರಪಂಚ, ಈಗ ನಾವು ವಾಸ ಮಾಡ್ತಾ ಇರುವಂತ ಈ ಐಹಿಕ ಪ್ರಪಂಚ ಇದೆಯಲ್ಲ, ಇದನ್ನ ದೃಶ್ಯ ಪ್ರಪಂಚ ಅಂತ ಹೇಳ್ತೀವಿ. ಇದು ಭಗವಂತನಿಗಿಂತ ದೂರವಾಗಿರುವಂಥದ್ದು. ಇದು ಏನು ಈ ದೃಶ್ಯ ಪ್ರಪಂಚ ಅಂತಂದ್ರೆ ವಾಣಿಯ ವಿಕಾರ ಮಾತ್ರ ಅಂತಂದ್ಬಿಟ್ಟು ವಿದ್ವಾಂಸರು ಹೇಳ್ತಾರೆ. ಅಂದ್ರೆ ಒಂದು ವಾಣಿ, ಶುದ್ಧವಾದಂತಹ ಒಂದು ಶಬ್ದ ಇದೆಯಲ್ಲ, ಅದರ ಒಂದು ವಿಕಾರ ಇದು. ಅಂದ್ರೆ ಅದರ ವಿಕಾರ ರೂಪ, ಅದರ ಪ್ರತಿಬಿಂಬ ರೂಪ ಅಂತೆಲ್ಲ ಹೇಳ್ತೀವಲ್ವ, ಅದು ಅಂತ ವಿದ್ವಾಂಸರು ಹೇಳ್ತಾರೆ. ಈ ಯೋಗಶಾಸ್ತ್ರದಲ್ಲಿ ಈ ಪರಮಾತ್ಮ ವಿಷಯದ ಸಂಪೂರ್ಣ ಜ್ಞಾನ ಪ್ರತಿಷ್ಠಿತವಾಗಿದೆ. ಯಾರನ್ನ ಇದನ್ನ ತಿಳ್ಕೊಳ್ತಾರೋ ಅವರು ಅಮರರಾಗಿ ಬಿಡ್ತಾರೆ. ಈಗ ನಾವು ಶಾಸ್ತ್ರಗಳನ್ನೆಲ್ಲ ಯಾಕೆ ತಿಳ್ಕೊಳ್ತಾ ಇದ್ದೀವಿ? ನಾವು ಕೂಡ ಅಮರತ್ವಕ್ಕೆ ಹೋಗಬೇಕು ಅನ್ನೋ ಕಾರಣದಿಂದ ಅಲ್ವಾ? ಅದಕ್ಕೋಸ್ಕರ ಈ ಶಾಸ್ತ್ರ ಜ್ಞಾನ ಅನ್ನೋದು ಪರಮಾತ್ಮನ ವಿಷಯದ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನ ಕೊಡುತ್ತೆ. ಅದನ್ನ ಕೇಳ್ತಾ ಅದನ್ನ ತಿಳ್ಕೊಳ್ತಾ ನಾವು ಕೂಡ ಅಮರರಾಗ್ತೀವಿ. ರಾಜನೇ, ಕೇವಲ ಸಕಾಮ ಪುಣ್ಯ ಕರ್ಮದ ಮೂಲಕ ಸತ್ಯ ಸ್ವರೂಪನಾದಂತಹ ಬ್ರಹ್ಮನನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಹವನಗಳನ್ನ ಮಾಡೋದು ಅಥವಾ ಯಜ್ಞಗಳನ್ನ ಮಾಡೋದ್ರಿಂದಲೂ ಕೂಡ ಅಜ್ಞಾನಿ ಪುರುಷ ಅಮರತ್ವವನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅಂತ್ಯಕಾಲದಲ್ಲಿ ಅವನಿಗೆ ಶಾಂತಿ ಅನ್ನೋದು ಸಿಗೋದಿಲ್ಲ. ಈಗ ನಾವೆಲ್ಲರೂ ಬಯಸೋದು ಏನು ಹೇಳಿ? ಶಾಂತಿ ಬೇಕು, ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಅಂದ್ಬಿಟ್ಟು. ಆ ಪರಮ ಶಾಂತಿ ಅನ್ನೋದು ಸಿಗೋದು ಯಾವಾಗ ಅಂತಂದ್ರೆ ಆ ಭಗವಂತ ನಮಗೆ ಸಿಕ್ಕದಾಗ್ಲೇ. ಯಾಕೆ ಅಂತಂದ್ರೆ ಆ ಶಾಂತಿಯ ಸ್ವರೂಪ ಅವನು ಅಲ್ವಾ? ಅವನ ಒಂದು ಇರುವಿಕೆ ಅಥವಾ ಅವನ ಹತ್ರಕ್ಕೆ ನಾವು ಹೋದಾಗ್ಲೇನೆ ಆ ಪರಮ ಶಾಂತಿ ಅನ್ನೋದು ಸಿಗೋದು. ಅದಕ್ಕೋಸ್ಕರನೇ ನಾವು ಏನೇನೋ ಎಕ್ಸಸೈಸ್ ಮಾಡ್ತೀವಿ. ಅಂದ್ರೆ ಏನು, ಅಲ್ಲಿ ಹೋಗು, ಇಲ್ಲಿ ಹೋಗು, ಈ ಒಂದು ಯಜ್ಞಗಳನ್ನ ಮಾಡು, ಈ ಒಂದು ಹವನಗಳನ್ನ ಮಾಡು, ಪೂಜೆಗಳನ್ನ ಮಾಡು, ಡೆಕೋರೇಷನ್ ಮಾಡು, ಅದು ಮಾಡು, ಇದು ಮಾಡು ಅಂತ. ಆದರೆ ಅಲ್ಲಿವರೆಗೆ ನಮಗೆ ಜ್ಞಾನ ಅನ್ನೋದು, ತಿಳುವಳಿಕೆ ಅನ್ನೋದು ಸಿಗೋದಿಲ್ವೋ ಅಲ್ಲಿವರೆಗೂ ನಾವು ಭಗವಂತನನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾರು ಭಗವಂತನನ್ನ ತಿಳ್ಕೋಬೇಕು ಅನ್ಕೊಂಡಿರ್ತಾನೋ ಅವನು ಶಾಸ್ತ್ರಗಳನ್ನ ಅಧ್ಯಯನ ಮಾಡಲೇಬೇಕು. ಅದರಿಂದ ತಾನೇ ನಮಗೆ ಗೊತ್ತಾಗೋದು. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಒಂದು ಯೋಗಶಾಸ್ತ್ರವನ್ನ ತಿಳ್ಕೊಂಡಾಗ ಇಲ್ಲಿ ಭಗವಂತನ ಕಂಪ್ಲೀಟ್ ಮಾಹಿತಿಗಳಿರತ್ತೆ. ಅವನನ್ನ ತಿಳ್ಕೊಳ್ತಾ ನಾವು ಕೂಡ ಅಮರರಾಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ಯಾವುದರಿಂದನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ಈ ರೀತಿ ಮಾಡ್ತೀವೋ
ಅಲ್ಲಿವರೆಗೂ ನಾವು ಅಮರತ್ವವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಶಾಂತಿ ಕೂಡ ನಮಗೆ ಸಿಗೋದಿಲ್ಲ. ಎಲ್ಲ ರೀತಿಯ ಪ್ರಯತ್ನ ರಹಿತನಾಗಿ ಏಕಾಂತದಲ್ಲಿ ಉಪಾಸನೆಯನ್ನು ಮಾಡಬೇಕು. ನೋಡಿ, ಇದು ಅಂಡರ್ಲೈನ್ ಮಾಡ್ಕೋಬೇಕು. ನಾವಿವಾಗ ಗುಂಪಲ್ಲಿ ನಾವು ಭಕ್ತಿ ಮಾಡ್ತೀವಿ ಅಂತ ಹೋಗ್ತಿದ್ದೀವಿ, ಆದರೆ ಅದು ಭಕ್ತಿ ಅಲ್ಲ, ಅದು ನಾವಾಗಿ ನಾವು ಮಾಡ್ಕೊಂಡಿರೋದು. ಅಂದರೆ ಆ ಸಾಧನೆಯ ಮಾರ್ಗದಲ್ಲಿ ನಾವು ಇರೋದ್ರಿಂದ ನಾವೆಲ್ಲ ಗುಂಪಾಗಿ ಭಜನೆ ಮಾಡೋದು ಅಥವಾ ಹಾಡುಗಳನ್ನು ಹೇಳೋದಾಗಿರಬಹುದು ಅಥವಾ ಸತ್ಸಂಗಗಳನ್ನು ಮಾಡೋದಾಗಿರ್ಬೋದು. ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ನಾವಿನ್ನೂ ಆರಂಭಿಕ ಸ್ಥಾನದಲ್ಲಿರೋದ್ರಿಂದ, ಈಗ ಮೊದಲನೇ ಮೆಟ್ಟಲಲ್ಲಿರೋದ್ರಿಂದ ಇದೆಲ್ಲ ಮಾಡ್ತಿದ್ದೀವಿ. ಆದರೆ ಇದನ್ನು ಮಾಡ್ತಾ 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 ನಾವು ಭಕ್ತಿಯ ಹಂತಕ್ಕೆ ಏರಿದಾಗ ಅಲ್ಲಿ ಏಕಾಂತ ಇರಬೇಕು. ನನ್ನ ಭಗವಂತನ ನಡುವೆ ಯಾರೂ ಇರಬಾರ್ದು. ನಾವು ಒಂಟಿಯಾಗೆ ಬಂದಿದ್ದು ಒಂಟಿಯಾಗೆ ಹೋಗಬೇಕು, ಆಯಿತಾ? ಏಕಾಂತದಲ್ಲಿ ಉಪಾಸನೆಯನ್ನು ಮಾಡೋದನ್ನು ಕಲಿಬೇಕು ನಾವು. ಯಾವಾಗವರೆಗೂ ಅದು ಬರೋದಿಲ್ವೋ ಅಲ್ಲಿವರೆಗೂ ನಾವಿನ್ನೂ ಆ ಭಕ್ತಿಗೆ ಬಂದಿಲ್ಲ ಅಥವಾ ಆ ಒಂದು ಸ್ಥಿತಿಗೆ ತಲುಪಿಲ್ಲ ಅಂತಲೇ ಅರ್ಥ. ಇನ್ನು ಸಾಧನೆಯ ಮೊದಲನೇ ಹಂತದಲ್ಲೇ ನಾವಿದ್ದೀವಿ ಅಂತ ತಿಳ್ಕೊಬೇಕು, ಆಯಿತಾ? ಏಕಾಂತ ಅನ್ನೋದು ತುಂಬ ಇಂಪಾರ್ಟೆಂಟು. ಒಬ್ಬರೇ ಸಾಧನೆ ಮಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ನಾವೆಲ್ಲರ ಜೊತೆ ಮಾಡ್ತೀವಿ ಅಂತಂದರೆ ಅದು ಸಾಧನೆ ಆಗಲ್ಲ, ಉಪಾಸನೆ ಆಗಲ್ಲ. ಅದು ಕೂಡ ಒಳ್ಳೆಯದೇನೆ, ಆದರೆ ಅದು ಪ್ರಾರಂಭಿಕ ಹಂತದಲ್ಲಿ ಒಳ್ಳೆಯದು. ಆಮೇಲೆ ಬರ್ತಾ 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 ಏಕಾಂತ ಅನ್ನೋದು, ಸೈಲೆನ್ಸ್ ಅನ್ನೋದು ಬರಬೇಕು ನಮ್ಮಲ್ಲಿ. ಯಾಕೆ ಸದ್ಗುರುಗಳಾಗಿರ್ಬೋದು, ದೊಡ್ಡ ದೊಡ್ಡ ಭಕ್ತರಾಗಿರ್ಬೋದು, ಅವರು ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತಾರೆ, ಮೌನವಾಗಿರೋದಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಆ ಒಂದು ಶಾಂತತೆ ಅನ್ನೋದು ಬರಬೇಕು ಅಂತಂದರೆ ಅದು ಏಕಾಂತತೆಯಿಂದನೇ ಸಾಧ್ಯ ಆಗೋದಲ್ವಾ. ಅದಕ್ಕೋಸ್ಕರ ಏಕಾಂತದಲ್ಲಿ ಉಪಾಸನೆಯನ್ನು ಮಾಡಬೇಕು. ಆಮೇಲೆ ಮನಸ್ಸಿನಿಂದನೂ ಕೂಡ ಯಾವುದೇ ಅಲ್ಲಿ ಚೇಷ್ಟೆಗಳಿರಬಾರ್ದು, ಅಂದರೆ ಪ್ರಯತ್ನಗಳನ್ನು ಮಾಡಬಾರ್ದು. ಈ ಕೂತ್ಕೊಂಡ್ಬಿಟ್ಟು ಅದು ನನ್ನ ಮನಸ್ಸಲ್ಲಿ ಏನೂ ಬರಬಾರ್ದು, ಅದು ಕೂಡ ಒಂದು ಪ್ರಯತ್ನ ಆಗಿಬಿಡುತ್ತೆ. ಅಲ್ಲೂ ಬಿಟ್ಬಿಡ್ಬೇಕು ಸುಮ್ಮನೆ, ಆಯಿತಾ? ಆಮೇಲೆ ಸ್ತುತಿಯಿಂದ, ಪ್ರೀತಿ ಮತ್ತು ನಿಂದನೆಯಿಂದ ಕೋಪವನ್ನು ಕೂಡ ಮಾಡ್ಕೋಬಾರ್ದು. ಈಗ ಒಳ್ಳೆ ಮಾತಾಡಿ ಖುಷಿ ಪಡೋದು ಮತ್ತು ನಿಂದನೆಯನ್ನು ಮಾಡೋದ್ರಿಂದ ಕೋಪ ಮಾಡ್ಕೊಳ್ಳೋದು. ಯಾರಾದರೂ ನಮ್ಮನ್ನು ಹೊಗಳಿದ್ರೆ ಖುಷಿ ಪಡೋದು, ಯಾರಾದರೂ ಬೈದರೆ ಕೋಪವನ್ನು, ಅದನ್ನು ಮಾಡ್ಕೋಬಾರ್ದು ಅಂತ ಹೇಳಿ ಮುಂದುವರೆದು ಹೇಳ್ತಾರೆ. ರಾಜನೇ, ಉಪಯುಕ್ತ ಸಾಧನೆಯನ್ನು ಮಾಡೋದ್ರಿಂದ ಮನುಷ್ಯ ಇಲ್ಲೇ ಈ ಒಂದು ಪ್ರಪಂಚದಲ್ಲೇ ಬ್ರಹ್ಮನ ಸಾಕ್ಷಾತ್ಕಾರವನ್ನು ಮಾಡಿ ಅದರಲ್ಲೇ ಅವನು ಸ್ಥಿತನಾಗ್ತಾನೆ. ಬೇಕಾದಷ್ಟು ಜನ ತಾವಿಲ್ಲೇ ಇದ್ಕೊಂಡು ಈ ಜಗತ್ತಲ್ಲೇ ಅವರು ಸಾಧನೆಯನ್ನು ಮಾಡಿ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಿದ್ದಾರೆ, ಆಯಿತಾ? ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ನೋಡು, ಈ ಒಂದು ಜಗತ್ತಲ್ಲೇ ಇದನ್ನು ಬಿಟ್ಟು ಬೇರೆ ಕಡೆ ಹೋಗಿ ನಾವು ಆ ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕು ಅಂತೇನೂ ಇಲ್ಲ. ಇಲ್ಲೇ ಮಾಡಿಕೊಂಡು ಅದರಲ್ಲೇ ಸ್ಥಿತರಾಗಿರೋರು ಬೇಕಾದಷ್ಟು ಜನ ಇದ್ದಾರೆ. ವಿದ್ವಾಂಸನೇ, ವೇದಗಳಲ್ಲಿ ಕ್ರಮಶಃ ವಿಚಾರ ಮಾಡಿ ನಾನೇನು ತಿಳ್ಕೊಂಡಿದ್ನೋ ಅದನ್ನೆಲ್ಲ ನಿನಗೆ ಈಗ ತಿಳಿಸ್ತಾ ಇದ್ದೀನಿ. ಅಂದರೆ ನಾನು ಇಷ್ಟೆಲ್ಲ ಓದಿ, ವೇದಗಳನ್ನು ಕಂಪ್ಲೀಟಾಗಿ ಎಲ್ಲ ಓದಿ ಅರ್ಥ ಮಾಡಿಕೊಂಡು ಏನೇನೆಲ್ಲ ವಿಚಾರ ಮಾಡಿ ನಾನು ತಿಳ್ಕೊಂಡಿದ್ನೋ ಅದನ್ನೆಲ್ಲ ನಿನಗೆ ತಿಳಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ಅವರು ಸನತ್ ಸುಜಾತನರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಸನತ್ ಸುಜಾತೀಯ ಅನ್ನುವಂತಹ 5ನೇ ಅಧ್ಯಾಯ ಮುಗಿಯುತ್ತೆ. ಹರೇ ಕೃಷ್ಣ.